ಕನ್ನಡಿ ಮುಂದೆ ನಿಂತಾಗ ಅಲ್ಲಿ ಕಾಣೋ ಪ್ರತಿಬಿಂಬ ಯಾರದ್ದು? ಒಬ್ಬ ವಿಜೇತನದ್ದ? ಅಥವಾ ಕನಸುಗಳನ್ನ ಬರೀ ಕ್ಷಮೆಗಳ ಹೊದಿಕೆ ಕೆಳಗೆ ಮುಚ್ಚಿಟ್ಟಿರೋ ವ್ಯಕ್ತಿಯದ್ದ? ನೋಡಿ, ಹೆಚ್ಚಿನ ಜನ ಏನಾದ್ರೂ ಒಂದನ್ನ ಶುರು ಮಾಡ್ತಾರೆ, ಆದ್ರೆ ಅದನ್ನ ಪೂರ್ತಿ ಮಾಡೋದೇ ಇಲ್ಲ. ಈ ಪ್ರಶ್ನೆ ಕಾಡ್ತಿದ್ರೆ ಈ ವಿಶ್ಲೇಷಣೆ ಅದಕ್ಕೊಂದು ಉತ್ತರ ಕೊಡ್ಲಿದೆ. ಬನ್ನಿ, ನೆಪೋಲಿಯನ್ ಹಿಲ್ ಅವರ ತತ್ವಗಳ ಆಧಾರದ ಮೇಲೆ ಯಶಸ್ಸಿನ ನಿಜವಾದ ರಹಸ್ಯ ಏನು ಅಂತ ನೋಡೋಣ. ಸರಿ, ಮೊದಲು ಈ ವಾಸ್ತವದ ಚಿತ್ರಣವನ್ನೊಮ್ಮೆ ನೋಡಿ. ಇದು ಸ್ವಲ್ಪ ಕಠೋರ ಅನ್ಸಬಹುದು. ಜಗತ್ತಿನಲ್ಲಿ 97% ಜನ ಒಂದು ಚಕ್ರದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಏನದು? ಮೊದಲು ಏನಾದ್ರೂ ಶುರು ಮಾಡೋದು, ಆಮೇಲೆ ಕಾರಣಗಳನ್ನ ಕೊಡೋದು, ಕೊನೆಗೆ ವಿಷಾದದಲ್ಲಿ ಮುಗಿಸೋದು. ಅವರ ಬೆಳಗ್ಗೆ ಭರವಸೆಯಿಂದ ಶುರುವಾದ್ರೆ ಮಧ್ಯಾಹ್ನ ಕ್ಷಮೆಗಳಲ್ಲಿ ಕಳೆದುಹೋಗುತ್ತೆ, ಮತ್ತೆ ರಾತ್ರಿ ವಿಷಾದದೊಂದಿಗೆ ಕೊನೆಯಾಗುತ್ತೆ. ಆದ್ರೆ ಕೇವಲ 3% ಜನ ಮಾತ್ರ ಈ ಚಕ್ರದಿಂದ ಹೊರಬರ್ತಾರೆ. ಹಾಗಾದ್ರೆ ಈ ದೊಡ್ಡ ವ್ಯತ್ಯಾಸಕ್ಕೆ ಕಾರಣವಾದ್ರೂ ಏನು? ಯಾಕೆ ಕೆಲವರು ಮಾತ್ರ ಯಶಸ್ವಿಯಾಗ್ತಾರೆ? ಈ ಒಂದು ವಿಶ್ಲೇಷಣೆ ಆ 3% ಜನರ ಯಶಸ್ಸಿನ ಮನಸ್ಥಿತಿಯ ರಹಸ್ಯವನ್ನೇ ಬಿಚ್ಚಿಡಲಿದೆ. ಸಮಸ್ಯೆ ಇರೋದು ಪ್ರತಿಭೆಯ ಕೊರತೆಯಲ್ಲ, ಖಂಡಿತ ಅಲ್ಲ. ನಿಜವಾದ ಸಮಸ್ಯೆ ಟೊಳ್ಳು ಉತ್ಸಾಹ, ಅಂದ್ರೆ ಮೋಟಿವೇಶನ್ನ ಚಟ. ಒಂದು ಸ್ಫೂರ್ತಿದಾಯಕ ವಿಡಿಯೋ ನೋಡಿದ ತಕ್ಷಣ ರಾತ್ರೋರಾತ್ರಿ ಜಗತ್ತನ್ನೇ ಬದಲಾಯಿಸ್ಬಿಡ್ಬಹುದು ಅಂತ ಅನ್ಸ್ಬಿಡುತ್ತೆ ಅಲ್ವಾ? ಆದ್ರೆ 1 ದಿನ, 2 ದಿನ, 3ನೇ ದಿನಕ್ಕೆ ಆ ಹುಮ್ಮಸ್ಸು ಇಳಿದು ಹೋದಾಗ ಹೆಚ್ಚಿನ ಜನ ಸೋಲೊಪ್ಕೊಂಡು ಸುಮ್ನಾಗ್ಬಿಡ್ತಾರೆ. ನೋಡಿ, ಬರೀ ಪ್ರೇರಣೆಯ ಮೇಲೆ ಅವಲಂಬಿತರಾಗೋದೇ ಒಂದು ದೊಡ್ಡ ತಪ್ಪು. ಯಾಕಂದ್ರೆ ಪ್ರೇರಣೆ ಅನ್ನೋದು ಕೇವಲ ಒಂದು ಭಾವನೆಯಷ್ಟೇ. ಅದು ಬರುತ್ತೆ, ಹೋಗುತ್ತೆ. ಆದ್ರೆ ಶಿಸ್ತು ಹಾಗಲ್ಲ, ಅದೊಂದು ಸಿಸ್ಟಮ್. ಇಷ್ಟ ಇರ್ಲಿ ಇಲ್ದಿರ್ಲಿ, ಕೆಲ್ಸ ಮಾತ್ರ ನಡೀತಾನೇ ಇರುತ್ತೆ. ನೆನ್ಪಿಡಿ, ಒಂದೇ ದಿನ ದೊಡ್ಡದಾಗಿ ಏನೋ ಮಾಡಿ ಸುಮ್ಮನಾಗೋದಕ್ಕಿಂತ ಪ್ರತಿದಿನ ಸಣ್ಣದಾಗಿ ಆದ್ರೂ ಸರಿ, ಸ್ಥಿರವಾಗಿ ಮಾಡೋ ಪ್ರಯತ್ನ ಯಾವಾಗ್ಲೂ ಒಳ್ಳೆ ಫಲಿತಾಂಶ ಕೊಡುತ್ತೆ. ಇದರ ಪರಿಣಾಮವನ್ನ ನಾವು ಗಂಭೀರವಾಗಿ ತಗೋಬೇಕು. ತನಗೆ ತಾನೇ ಕೊಟ್ಟ ಮಾತನ್ನ ಮುರಿದಾಗೆಲ್ಲ ಏನಾಗುತ್ತೆ ಗೊತ್ತಾ? ನಮ್ಮ ಆತ್ಮವಿಶ್ವಾಸದ ಅಡಿಪಾಯವೇ ಅಲುಗಾಡೋಕೆ ಶುರುವಾಗುತ್ತೆ. ಕಾಲಕ್ರಮೇಣ ತನ್ನ ಮೇಲಿನ ನಂಬಿಕೆಯೇ ಹೊರಟೋಗುತ್ತೆ. ಇದು ಕೇವಲ ಒಂದು ಕೆಟ್ಟ ಅಭ್ಯಾಸ ಅಷ್ಟೇ ಅಲ್ಲ, ಇದು ನಮ್ಮ ಆತ್ಮವಿಶ್ವಾಸದ ನಿಧಾನಗತಿಯ ಕೊಲೆ ಇದ್ದಾಗೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಈ ಸಮಸ್ಯೆಯಿಂದ ಹೊರಗೆ ಬರೋದು ಹೇಗೆ? ಬನ್ನಿ, ಈಗ ಆ 3% ಯಶಸ್ವಿ ಜನರು ಬಳಸುವ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಅವರ ಯಶಸ್ಸಿಗೆ ಕಾರಣವಾದ 7 ಪ್ರಮುಖ ಸೂತ್ರಗಳನ್ನ ಒಂದೊಂದಾಗಿ ನೋಡೋಣ. ನೋಡಿ, ಈ 7 ಸೂತ್ರಗಳೇ ಯಶಸ್ಸಿನ ವ್ಯವಸ್ಥೆಯ ಆಧಾರ ಸ್ತಂಭಗಳು. ಇದು ಮೊದಲು ಒಂದು ನಿಶ್ಚಿತವಾದ ಮುಖ್ಯ ಗುರಿಯೊಂದಿಗೆ ಶುರುವಾಗತ್ತೆ. ಆಮೇಲೆ ಅದನ್ನ ಸಾಧಿಸೋಕೆ ಒಂದು ಸಂಘಟಿತ ಯೋಜನೆ ಬೇಕು. ಕಷ್ಟಗಳು ಬಂದಾಗ ಅಲುಗಾಡದೆ ಇರೋಕೆ ನಿರಂತರತೆ ಅನ್ನೋದು ತುಂಬಾನೇ ಮುಖ್ಯ. ಈ ಪಯಣದಲ್ಲಿ ಬೆಂಬಲಕ್ಕಾಗಿ ಒಂದು ಮಾಸ್ಟರ್ ಮೈಂಡ್ ಗುಂಪು ಕೂಡ ಬೇಕು. ಜೊತೆಗೆ ನಮ್ಮ ಸುಪ್ತ ಮನಸ್ಸಿನ ಶಕ್ತಿಯನ್ನ ಬಳಸಿ ಆತ್ಮವಿಶ್ವಾಸವನ್ನ ಹೆಚ್ಚಿಸ್ಕೋಬೇಕು. ಅವಕಾಶಗಳು ಬಂದಾಗ ತ್ವರಿತವಾಗಿ ನಿರ್ಧಾರ ತಗೋಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಇವೆಲ್ಲವನ್ನೂ ಪ್ರತಿದಿನದ ಕ್ರಿಯೆಯಾಗಿ ಪರಿವರ್ತಿಸಬೇಕು. ದಾರಿ ತಪ್ಪೋಕೆ ಮುಖ್ಯ ಕಾರಣ ಏನು ಗೊತ್ತಾ? ಹೋಗ್ಬೇಕಾದ ಜಾಗ ಯಾವುದು ಅಂತ ಸರಿಯಾಗಿ ಗೊತ್ತಿಲ್ಲದೆ ಇರೋದು. ಗುರಿ ಸ್ಪಷ್ಟವಾದಾಗ ಮಾತ್ರ ನಮ್ಮ ಶಕ್ತಿಯೆಲ್ಲ ಒಂದೇ ಕಡೆ ಕೇಂದ್ರೀಕೃತವಾಗುತ್ತೆ. ಉದಾಹರಣೆಗೆ, ನಾನು ಶ್ರೀಮಂತನಾಗಬೇಕು ಅನ್ನೋದು ಒಂದು ಅಸ್ಪಷ್ಟ ಆಸೆ ಅಷ್ಟೇ. ಆದ್ರೆ ಮುಂದಿನ 12 ತಿಂಗಳಲ್ಲಿ ನನ್ನ ವ್ಯಾಪಾರದಿಂದ 10,000 ರೂಪಾಯಿ ಸಂಪಾದನೆ ಮಾಡಬೇಕು ಅನ್ನೋದು ಒಂದು ನಿಖರವಾದ, ಅಳತೆ ಮಾಡ್ಬೋದಾದ ಗುರಿ. ಒಬ್ಬಂಟಿಯಾಗಿ ನಡಿತೀನಿ ಅನ್ನೋದು ಅಷ್ಟು ಸರಿಯಲ್ಲ. ನಮ್ಮನ್ನ ಮೇಲೆ ಎಳೆಯುವ, ಬೆಂಬಲಿಸುವ ಮತ್ತು ನಮ್ಮ ಬೆಳವಣಿಗೆಗೆ ಸವಾಲೊಡ್ಡುವ ಸಮಾನ ಮನಸ್ಕರ ಜತೆ ಇರೋದು ತುಂಬಾನೇ ಮುಖ್ಯ. ಇಂಥ ಗುಂಪನ್ನೇ ಮಾಸ್ಟರ್ ಮೈಂಡ್ ಅಂತ ಕರೆಯೋದು. ಅದೇ ರೀತಿ ನಕಾರಾತ್ಮಕ ಮತ್ತು ಸೋಮಾರಿ ಜನರಿಂದ ದೂರ ಇರೋದು ಕೂಡ ಅಷ್ಟೇ ಅವಶ್ಯಕ. ಯಶಸ್ಸಿನ ಅತ್ಯಂತ ಪ್ರಮುಖ ಅಂಶ ಅಂದ್ರೆ ಅದು ನಿರಂತರತೆ. ಕಷ್ಟ ಬಂದಾಗ ಬಿಟ್ಕೊಡದೆ ಮುಂದುವರಿಯುವ ಸಾಮರ್ಥ್ಯ. 97% ಜನ ಸರಿಯಾಗಿ ಇದೇ ಹಂತದಲ್ಲಿ ಸೋಲೊಪ್ಕೊಳ್ಳೋದು. ಯಶಸ್ವಿ ಜನರಿಗೆ ಬೇಸರದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡುವ ಅದ್ಭುತ ಸಾಮರ್ಥ್ಯ ಇರತ್ತೆ. ಈ ಸ್ಥಿರತೆಯ ಅಮೂರ್ತ ಶಕ್ತಿಯನ್ನ ಇನ್ನಷ್ಟು ಸ್ಪಷ್ಟವಾಗಿ ಮತ್ತು ಯಾವತ್ತೂ ಮರೆಯದ ಹಾಗೆ ಅರ್ಥ ಮಾಡಿಕೊಳ್ಳೋಕೆ ಒಂದು ಸಣ್ಣ ಕಥೆಯನ್ನ ನೋಡೋಣ. ಇದು ಶಿಸ್ತಿನ ನಿಜವಾದ ಅರ್ಥವನ್ನ ನಮಗೆ ತಿಳಿಸ್ಕೊಡುತ್ತೆ. ಒಬ್ಬ ಕುಶಲಕರ್ಮಿ ಇದ್ದ. ಅವನು ಅಸಾಧ್ಯ ಅನಿಸೋ ಒಂದು ಗುರಿಯನ್ನ ಇಟ್ಕೊಂಡಿದ್ದ. ಅದೇನೆಂದರೆ, ಅತ್ಯಂತ ಕಷ್ಟಕರವಾದ ಪರ್ವತದ ತುದಿಯಲ್ಲಿ ಒಂದು ಸುಂದರವಾದ ದೇವಾಲಯವನ್ನ ನಿರ್ಮಿಸಬೇಕು ಅಂತ ಸಂಕಲ್ಪ ಮಾಡಿದ. ಊರಿನ ಜನರೆಲ್ಲ ಅವನನ್ನ ನೋಡಿ ನಕ್ಕರು. ಇದು ಸಾಧ್ಯನೇ ಇಲ್ಲ ಅಂದ್ರು. ಆದ್ರೆ ಆ ಕುಶಲಕರ್ಮಿ ಯಾರ ಮಾತನ್ನೂ ಕೇಳಲಿಲ್ಲ. ಅವನು ತುಂಬಾ ಸರಳವಾದ, ಪುನರಾವರ್ತಿತ ಮತ್ತು ಬೇಸರದ ಅನ್ನಿಸೋ ಒಂದು ನಿಯಮವನ್ನ ಪಾಲಿಸ್ದ. ಪ್ರತಿದಿನ ಸೂರ್ಯ ಹುಟ್ಟೋಕೂ ಮುಂಚೆ ಎದ್ದು ಒಂದೇ ಒಂದು ಕಲ್ಲನ್ನ ಹೊತ್ಕೊಂಡು ಪರ್ವತದ ಶಿಖರವನ್ನ ಏರ್ತಿದ್ದ. ದಿನಕ್ಕೆ ಒಂದೇ ಒಂದು ಕಲ್ಲು, ಏನೇ ಆಗ್ಲಿ,
ಇದು ಅವನ ದೈನಂದಿನ ಧರ್ಮವಾಗಿತ್ತು. ಇದರ ಫಲಿತಾಂಶ ನಿಜವಾಗ್ಲೂ ಅದ್ಭುತವಾಗಿತ್ತು. 5 ವರ್ಷಗಳ ನಂತರ ಅಂದ್ರೆ 1825 ದಿನಗಳ ನಿರಂತರ ಶ್ರಮದ ನಂತರ ಒಂದು ದಿನ ಬೆಳಗ್ಗೆ ಗ್ರಾಮಸ್ಥರು ಎಚ್ಚರಗೊಂಡು ನೋಡಿದ್ರೆ ಪರ್ವತದ ತುದಿಯಲ್ಲಿ ಒಂದು ಭವ್ಯವಾದ ದೇವಾಲಯ ಸೂರ್ಯನ ಕಿರಣಗಳಿಗೆ ಹೊಳಿತಾಯಿತು. ಸಣ್ಣ ಸ್ಥಿರವಾದ ಕ್ರಿಯೆಗಳು ಕಾಲಾನಂತರದಲ್ಲಿ ಎಂಥ ಅದ್ಭುತ ಫಲಿತಾಂಶಗಳನ್ನ ಕೊಡುತ್ತೆ ಅನ್ನೋದಕ್ಕೆ ಇದೊಂದು ಶಕ್ತಿಶಾಲಿ ಉದಾಹರಣೆ. ಆಶ್ಚರ್ಯಚಕಿತರಾದ ಗ್ರಾಮಸ್ಥರು ಈ ಪವಾಡ ಹೇಗೆ ಸಾಧ್ಯವಾಯಿತು ಅಂತ ಕೇಳಿದಾಗ ಆ ಕುಶಲಕರ್ಮಿ ತುಂಬಾ ಶಾಂತವಾಗಿ ಉತ್ತರಿಸಿದ, ಇದು ಮ್ಯಾಜಿಕ್ ಅಲ್ಲ, ಇದು ಗಣಿತ. ಇದರರ್ಥ ಏನ್ಗೊತ್ತಾ? ಶ್ರೇಷ್ಠ ಕಾರ್ಯಗಳು ಒಂದೇ ದಿನದ ಸ್ಫೋಟದಿಂದ ಆಗೋದಿಲ್ಲ, ಅವು ಸಾವಿರಾರು ಸಣ್ಣ, ಕಣ್ಣಿಗೆ ಕಾಣದ ನಿರಂತರ ಪ್ರಯತ್ನಗಳ ಫಲವಾಗಿರುತ್ತೆ. ಸರಿ, ಇಲ್ಲಿವರೆಗೂ ಸಿದ್ಧಾಂತದ ಬಗ್ಗೆ ಮಾತಾಡಿದ್ವಿ. ಈಗ ಅದನ್ನ ಆಚರಣೆಗೆ ತರೋಣ. ಈ ತತ್ವಗಳನ್ನ ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಳಕ್ಕೆ ಒಂದು ಸ್ಪಷ್ಟವಾದ, ಕಾರ್ಯಸಾಧ್ಯವಾದ 90 ದಿನಗಳ ಯೋಜನೆಯನ್ನ ನೋಡೋಣ. ಈ 90 ದಿನಗಳ ಪ್ರಯಾಣವನ್ನ ನಾವು 3 ಹಂತಗಳಾಗಿ ವಿಂಗಡಿಸಬಹುದು. ಮೊದಲ 30 ದಿನ ಫಲಿತಾಂಶದ ಬಗ್ಗೆ ತಲೆಕೆಡಿಸ್ಕೊಳ್ದೆ ಪ್ರತಿದಿನ ಆ ಕೆಲಸವನ್ನ ಮಾಡೋ ಅಭ್ಯಾಸವನ್ನಷ್ಟೇ ಬೆಳೆಸ್ಕೊಳ್ಬೇಕು. ಮುಂದಿನ 30 ದಿನಗಳು ಆ ಕ್ರಿಯೆಯನ್ನ ನಮ್ಮ ಗುರುತಿನ ಒಂದು ಭಾಗವನ್ನಾಗಿ ಮಾಡ್ಕೋಬೇಕು. ಅಂದ್ರೆ ನಾನು ಇದನ್ನ ಮಾಡುವನು ಅನ್ನೋ ಭಾವನೆ ಬಲವಾಗಬೇಕು. ಕೊನೆಯ 30 ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ಆ ಕ್ರಿಯೆ ತಾನಾಗೇ ಸ್ವಯಂಚಾಲಿತವಾಗುತ್ತೆ ಮತ್ತು ಅದನ್ನ ನಿಲ್ಲಿಸೋದು ಕೂಡ ಕಷ್ಟವಾಗುತ್ತೆ. ಅಂತಿಮವಾಗಿ ಜೀವನ ನಮ್ಮ ಮುಂದೆ ಯಾವಾಗ್ಲೂ 2 ಆಯ್ಕೆಗಳನ್ನ ಇಡುತ್ತೆ. ಈ ಆಯ್ಕೆ ಅನ್ನೋದು 2 ವಿಭಿನ್ನ ರೀತಿಯ ನೋವುಗಳ ನಡುವೆ ಇರುತ್ತೆ. ಹಾಗಾದ್ರೆ ನಿರ್ಣಾಯಕ ಅಂಶವೇನೆಂದ್ರೆ ಯಾವ ನೋವನ್ನ ಆರಿಸ್ಕೊಳ್ಬೇಕು? ಶಿಸ್ತಿನಿಂದ ಬರೋ ಅಲ್ಪಾವಧಿಯ ನೋವನ್ನ ಅಥವಾ ಏನೂ ಮಾಡಲಿಲ್ಲ ಅನ್ನೋ ವಿಷಾದದಿಂದ ಬರೋ ದೀರ್ಘಾವಧಿಯ ಭಾರವಾದ ನೋವನ್ನ? ಆಯ್ಕೆ ಸ್ಪಷ್ಟವಾಗಿರಬೇಕಲ್ವಾ? 97% ಜನ ತಮ್ಮ ಮರಣಶಯ್ಯೆಯಲ್ಲಿ ಒಂದೇ ಒಂದು ಯೋಚನೆಯೊಂದಿಗೆ ಕೊನೆಗೊಳ್ಳುತ್ತಾರೆ. ಅಯ್ಯೋ, ನಾನು ಪ್ರಯತ್ನವನ್ನ ಮುಂದುವರಿಸಬೇಕಿತ್ತು. ಈ ವಿಷಾದದ ಭಾರ ಇದೆಯಲ್ಲ, ಅದು ಜಗತ್ತಿನ ಯಾವುದೇ ದೈಹಿಕ ನೋವಿಗಿಂತಲೂ ಆಳವಾದದ್ದು ಮತ್ತು ಕಹಿಯಾದದ್ದು. ಹಾಗಾದ್ರೆ ಪ್ರಶ್ನೆ ಇಷ್ಟೇ, ಇಂದು ಯಾವ ಭಾರವನ್ನ ಹೊರಬೇಕು? ಶಿಸ್ತಿನ ಹಗುರವಾದ ಭಾರವನ್ನ ಅಥವಾ ವಿಷಾದದ ಟನ್ಗಟ್ಲೆ ಭಾರವನ್ನ? ಒಂದಂತೂ ನೆನಪಿಡಿ, ಇತಿಹಾಸ ಶುರು ಮಾಡೋರನ್ನ ನೆನಪಿನಲ್ಲಿಟ್ಕೊಳ್ಳೋದಿಲ್ಲ, ಮುಗಿಸೋರನ್ನೇ ನೆನಪಿನಲ್ಲಿಡ್ತದೆ. ಆ ದೇವಾಲಯದ ಮೊದಲ ಕಲ್ಲನ್ನ ಇಡೋಕೆ ಇದುವೇ ಸರಿಯಾದ ಸಮಯ.